ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಸದ್ಯ ಆರೋಪಿ ಪವಿತ್ರ ಗೌಡ ಹಾಜರಾಗಿಲ್ಲ ಅಂತೆ. ಅನಾರೋಗ್ಯ ಕಾರಣಕ್ಕೆ ಪವಿತ್ರ ವಿಚಾರಣೆಗೆ ಗೈರಾಗಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಪವಿತ್ರ ಗೌಡ ಅವರಿಗೆ ಲೋ ಬಿಪಿ, ಜ್ವರದಿಂದ ಬಳಲ್ತಾ ಇದ್ದಾರೆ ಅಂತ ಮಾಹಿತಿ ಗೊತ್ತಾಗ್ತಾ ಇದೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ A1 ಆರೋಪಿ ಪವಿತ್ರ ಗೌಡ ವಿಚಾರಣೆಗೆ ಹಾಜರಾಗಿಲ್ಲ ಅಂತೆ. ಸದ್ಯ ಪವಿತ್ರ ಗೌಡ ಅವರಿಗೆ ಅನಾರೋಗ್ಯ ಇದೆ ಅಂತ ಹೇಳಿ ಮಾಹಿತಿ ಗೊತ್ತಾಗ್ತಾ ಇದೆ. ಒಂದ್ ಕಡೆ ಲೋ ಬಿಪಿ ಹಾಗೆ ಜ್ವರದಿಂದ ಪವಿತ್ರ ಗೌಡ ಅವರು ಬಳಲ್ತಾ ಇದ್ದಾರೆ ಅಂತ ಮಾಹಿತಿ ತಿಳಿದು ಬಂದಿರುವಂತದ್ದು. ಸದ್ಯ ವೈದ್ಯಕೀಯ ಚಿಕಿತ್ಸೆಯನ್ನ ಕೊಡ್ತಿದ್ದೀರಾ ಅಂತ ಜಡ್ಜ್ ಕೇಳಿದ್ದಾರೆ. ಜೈಲಿನಲ್ಲಿ ಚಿಕಿತ್ಸೆ ನೀಡ್ತಾ ಇದ್ದೀವಿ ಅಂತ ಅಧಿಕಾರಿಗಳು ಜಡ್ಜ್ಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಬಹಳ ಹೆಲ್ತ್ ಕಾನ್ಶಿಯಸ್ ಆಗಿದ್ರು ಪವಿತ್ರ ಗೌಡ ಅವರು. ಈಚೆ ಕಡೆ ಇದ್ದಂಥ ಸಂದರ್ಭದಲ್ಲೂ ಕೂಡ ಯೋಗ ಹಾಗೆ ಹೆಲ್ದಿ ಫುಡ್, ಮನೆಯ ಆಹಾರವನ್ನ ತಿನ್ಕೊಂಡು ಇದ್ದಂಥವ್ರು. ಈಗ ಲೋ ಬಿ ಪಿ ಆಗಿದೆ, ಮತ್ತೊಂದು ಕಡೆಗೆ ಜ್ವರ ಬಂದಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಜ್ವರ ಈಗ ಸರ್ವೇ ಸಾಮಾನ್ಯ ಈ ಒಂದು ವೆದರ್ನ ಕಂಡೀಷನ್ ಇಂದ ಎಲ್ಲಾ ಕಡೆ ಪಸರಿಸ್ತಾ ಇದೆ. ಜ್ವರ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ರಿಗೂ ಕೂಡ ಬರ್ತಾ ಇದೆ ಈ ಒಂದು ಸಿಚುವೇಶನ್ ಅಲ್ಲಿ. ಹಾಗಾಗಿ ಪವಿತ್ರ ಗೌಡ ಅವರಿಗೆ ಜ್ವರ ಬಂದಿದೆ ಅನ್ನುವಂಥದ್ದು ಏನು ದೊಡ್ಡ ವಿಚಾರವೇನಲ್ಲ. ಹಾಗಾಗಿ ಸದ್ಯ ಈಗ ದರ್ಶನ್ ಗ್ಯಾಂಗ್ನಿಂದ ಈ ಒಂದು ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಬೇಕಿತ್ತು ಪವಿತ್ರ ಗೌಡ ಅವರು. ಯಾಕಂತಂದ್ರೆ ನಿನ್ನೆ ಆದಂತಹ ಬೆಳವಣಿಗೆ ನೋಡ್ತಾ ಹೋಗೋದಾದ್ರೆ ಖುದ್ದು ಹಾಜರಿಗೆ ದರ್ಶನ್ ಗೌಡರ ಅನುಮತಿ ಕೇಳ್ತಾರೆ ದರ್ಶನ್. ಸೊ ಇಂಥ ಸಂದರ್ಭದಲ್ಲಿ ಜಡ್ಜ್ ಅವರು ಖುದ್ದು ಹಾಜರಿ ಬೇಡ, ಸೊ ನಾವೇನ್ ಮಾಡೋಣ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾಗೋಣ ಅಂದಿರ್ತಾರೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕಾದಂತ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಅನಾರೋಗ್ಯ ಕಾರಣವನ್ನ ಕೊಡ್ತಾರೆ. ಹಾಗಾಗಿ ವಿಚಾರಣೆಗೆ ಗೈರಾಗ್ತಾರೆ. ಸೊ ಅವ್ರಿಗೆ ಸದ್ಯಕ್ಕೀಗ ಲೋ ಬಿ ಪಿ ಇದೆ ಮತ್ತೆ ಜ್ವರ ಇದೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಸದ್ಯಕ್ಕಿರುವಂತಹ ಈ ಒಂದು ಹವಾಮಾನ ವೈಪರೀತ್ಯದಿಂದ ಜ್ವರ ಬಂದಿರಬಹುದು ಅಂತ ಊಹಿಸಲಾಗ್ತಾ ಇದೆ. ಹಾಗಾಗಿ ವೈದ್ಯಕೀಯ ಚಿಕಿತ್ಸೆಯನ್ನ ಕೊಡ್ತಿದ್ದೀರಾ ಅಂತ ಹೇಳಿ ವಿಚಾರಣೆಗೆ ಗೈರಾದ ಸಂದರ್ಭದಲ್ಲಿ ಜಡ್ಜ್ ಅಧಿಕಾರಿಗಳನ್ನ ಕೇಳ್ತಾರೆ. ಹಾಗಾಗಿ ಜೈಲಿನಲ್ಲಿ ಚಿಕಿತ್ಸೆಯನ್ನ ನಾವು ಕಂಟಿನ್ಯೂ ಆಗಿ ಕೊಡ್ತಾ ಇದೀವಿ ಅಂತ ಅಧಿಕಾರಿಗಳು ಸದ್ಯ ಉತ್ತರ ಕೊಟ್ಟಿರುವಂತದ್ದು. ಸೊ ಈಗ ಸದ್ಯಕ್ಕೆ ಪವಿತ್ರ ಗೌಡ ಅವರಿಗೆ ಲೋ ಬಿ ಪಿ ಉಂಟಾಗಿರುವಂತದ್ದು, ಮತ್ತೊಂದು ಕಡೆಗೆ ಜ್ವರ ಕೂಡ, ಅದು ಹವಾಮಾನ ವೈಪರೀತ್ಯ ಮತ್ತೆ ಲೋ ಬಿ ಪಿ. ಈಗ ಮನೆಯಲ್ಲಿರುವಾಗ ನಾವು ತಾಜಾ ಆಹಾರಗಳನ್ನ ಮಾಡಿ ಸೇವಿಸ್ತೀವಿ. ಸೊ ಜೈಲಿಗೆ ಹೋಗಿದ್ದೀರಾ ಅಂತ ಅಂದ್ರೆ ಅಲ್ಲಿ ತರಹೇವಾರಿ ಆಹಾರಗಳನ್ನ ಮಾಡ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಇರುವಂತಹ ನೂರಾರು ಕೈದಿಗಳಿಗೆ ಏನ್ ಆಹಾರ ಮಾಡ್ತಾರೋ ಅದನ್ನೇ ಕೊಡ್ಬೇಕಾಗಿರುತ್ತೆ. ಸೊ ಹಾಗಾಗಿ ಒಂದು ಆಹಾರದ ಏರುಪೇರಿಂದನೂ ಕೂಡ ಅವರಿಗೆ ಲೋ ಬಿ ಪಿ ಉಂಟಾಗಿರ್ಬೋದು, ಅಥವಾ ಆಹಾರ ಸರಿಯಾಗಿ ಸೇವಿಸಿರ್ಲಿಕ್ಕಿಲ್ಲ, ಇದರಿಂದ ಕೂಡ ಆರೋಗ್ಯ ಸಮಸ್ಯೆ ಉಂಟಾಗಿರ್ಬೋದು. ಸದ್ಯ ಜಡ್ಜ್ ಎದುರು ಮುಂದೆ ನಾವು ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ಒಂದು ಏನ್ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನು ಕೊಡ್ತಾ ಇದೀವಿ ಅಂತ ಹೇಳಿ ಅಧಿಕಾರಿಗಳು ಸದ್ಯ ಜಡ್ಜ್ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೋಪ್ಫುಲಿ ಜ್ವರ 3-4 ದಿನ ಸರ್ವೇ ಸಾಮಾನ್ಯ, ಯಾರನ್ನು ಕೂಡ ಬಿಟ್ಟು ಹೋಗುದಿಲ್ಲ. ಹಾಗಾಗಿ ಮತ್ತು ಕೂಡ ವಿಚಾರಣೆ ಇಟ್ಟರೆ ಪವಿತ್ರ ಗೌಡ ಅವರು ಗೈರಾಗುವಂತ ಸಾಧ್ಯತೆ ದಟ್ಟವಾಗಿದೆ.